ಎಷ್ಟು ಜನಕ್ಕೆ ದುಡ್ಡು ಬಂದೈತೆ? ಶಾಸಕರು ಮಂತ್ರಿಗಳು ಹೇಳ್ತಾರೆ ಈ ಕೈಯಾಗ ಕೊಡ್ರಿ, ಈ ಕೈಯಾಗ ದುಡ್ಡು ತಗೊಳ್ರಿ ಅಂತ. ಎಷ್ಟು ಜನಕ್ಕೆ ಆ ಕೈಯಾಗ ತಗೊಂಡು ಈ ಕೈಯಾಗ ದುಡ್ಡು ಕೊಟ್ಟವ್ರೆ ಅಂತೇಳಿ ವಿಚಾರ ಕೇಳ್ರಿ. ಇವತ್ತು ಎದುರು ಬದ್ರು ಮಾತಾಡಕ್ಕೆ ಯಾವ್ದಾದ್ರು ಮುಖ ಇಟ್ಕೊಂಡ್ರು ನೈತಿಕತೆ ಇರೋಂಥ ಮಂತ್ರಿ ಆಗಲಿ ಶಾಸಕರಾಗ್ಲಿ ಬಂದು ರೈತರನ್ನ ಸಭೆ ಮಾಡಬೇಕಾಗಿತ್ತು. ಇದುವರೆಗೂ ನಾವು ಹೋದಾಗ ಮಾತ್ರ ಅವರು ನಮ್ಮ ಕಣ್ಣಿಗೆ ಮಣ್ಣೆರ್ಚುವಂತ ಕೆಲಸ ಮಾಡ್ತಾವ್ರಷ್ಟೇ. ಯಾಕಂದ್ರೆ ಇವತ್ತು ನಮ್ಮದು ನಂದಿ ಹೋಬಳಿ ಒಳಗಡೆ 6,500 ಎಕರೆ ಜಮೀನು ಇದೇ ನೋಟಿಫಿಕೇಶನ್ ಆಗಿತ್ತು. ಓದು 2024 ಏಪ್ರಿಲ್ ತಿಂಗಳೊಳಗಡೆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಮಾಡಿದ್ವಿ ನಾವು. ಕೈ ಬಿಟ್ಬಿಟ್ರು. ರೈತರೆಲ್ಲ ಒಗ್ಗಟ್ಟಾಗಬೇಕಷ್ಟೇ. ನಮ್ಮದು 12 ಹಳ್ಳಿ ಇತ್ತು. 12 ಹಳ್ಳಿಯಿಂದ ನಾವು 1,000-1,500 ಜನ ಹೊರಟ್ವಿ. 2 ಬಾರಿ ಬೆಂಗಳೂರಿಗೆ ಹೋದ್ವಿ, 1 ಬಾರಿ ಇಲ್ಲೇ ಪ್ರೊಟೆಸ್ಟ್ ಮಾಡಿದ್ವಿ. ಕೈ ಬಿಟ್ಟರು. ರೈತರಿಂದ ಎಲ್ಲ ಉಳಿಬೇಕು ಅವ್ರಕ್ಕ ಅನ್ನೋದು ಅವ್ರಿಗೂ ಒಂದು ಅರಿವಿರ್ತದೆ. ಯಾವುದೇ ಕೇಸು ಇನ್ನೊಂದು ಮತ್ತೊಂದು ಏನೇನೇ ಬರಲಿ ನಾವಿದ್ದೀವಿ ನಿಮ್ಮ ಜೊತೆಗೆ. ಕೆಟ್ಟದ್ದು ಬೇಗ ಪ್ರಚಾರ ಆಗ್ತದೆ. ನೀವು ನೋಡ್ತಾ ಇದ್ದೀರಿ ಎಲ್ಲಾನು. ಕೆಟ್ಟದ್ದು ಬೇಗ, ಒಳ್ಳೇದು ಪ್ರಚಾರ ಆಗಲ್ಲ. ಏನು ಈಗ ಎಷ್ಟೋ ಜನಕ್ಕೆ ಒಂದು ಅನುಮಾನ, ಉಳಿಸೋಕ್ಕಾಗದೇ ಇಲ್ಲಂತೆ ಜಮೀನು. ಇಲ್ಲಿ ಬಂದಿರೋರು 3/4 ಜನಕ್ಕೆ ಅದೇ ಇರ್ತದೆ. ಏನೇ ಮಾಡಿದ್ರು ಉಳ್ಸೋಕೆ, ಯಾಕಂದ್ರೆ ನಮ್ಮ ಹತ್ರ ಮಾತಾಡ್ತಾರೆ. ಈಗ ನಾವು ಮೊದಲನೇ ಸಾರಿ ಜಮಕೋಟೆ ಕಾಸು ಸತ್ಯನಗ ಮೀಟಿಂಗ್ ಸೇರಿದಾಗ ಹೇಳಿದ್ವಿ, ರೈತರೆಲ್ಲ ಒಗ್ಗಟ್ಟಾದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು, ಉಳಿಸ್ಬೋದು. ಅವರು ವಾಪಸ್ ಹೋಗ್ಬೇಕು, ಆ ಥರ ಮಾಡ್ಬೋದು. ಆದರೆ ಈಗ ಏನಾಗ್ತದಂತಂದ್ರೆ ಇಲ್ಲಿ ಒಂದು ಸಭೆ ಸೇರಿದಾಗ ನಾವೆಲ್ಲ ಹೇಳ್ದಾಗ ಕೇಳೋದು, ಒಂದು ಸ್ವಲ್ಪ ಕ್ರಾಸ್ಗೆ ಹೋದಾಗ ಅಲ್ಲಿ ಯಾರನ್ನ ಒಬ್ಬರು ಇಲ್ಲಂತಪ್ಪ ಅವ್ರು ಹಾಕಿದ ಮೇಲೆ ಬಿಡೋದೇ ಇಲ್ಲ ಅಂತಂದರೆ ಅವರೊಂದು ಬಿಡಪ್ಪ. ಎಷ್ಟೋ ಜನ ಈಗ ನಾವು ಕೇಳೋದು ನಮ್ಮ ಹತ್ರ ಹೇಳ್ತಾರೆ. ಅದಕ್ಕೆ ನಿಮ್ಗೆ ಗಟ್ಟಿ ಮನಸ್ಸಿರಬೇಕು, ಒಂದು ದೃಢವಾದ ಮನಸ್ಸಿರಬೇಕು. ಏನು ನಮ್ಮ ರೈತರ ಒಂದು ಶಕ್ತಿ ಏನು ಅಂತ ಈಗಾಗಲೇ ಗೊತ್ತಾಗ್ತಾ ಇದೆ.